ದೈವ ನಿಂದಕರಿಗೆ ಎಚ್ಚರಿಕೆಯನ್ನ ನೀಡಿರೋದು. ಯಾವ ರೀತಿ ಹುಚ್ಚಾಟವನ್ನ ಮಾಡ್ತಾ ಇದ್ದೀರಾ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ನೀವೇನು ಅಂತ. ದೈವ ನಿಂದಕರ ವಿರುದ್ಧ ದೈವ ಸಿಡಿದೆದ್ದಿರೋದು. ದೈವ ನಿಂದನೆ, ದೈವ ಅನುಕರಣೆ ಮಾಡಿದರೆ ತಪ್ಪಿದ್ದಲ್ಲ ಸಂಕಷ್ಟ. ದೈವಾರಾಧಕರ ಬೆಂಬಲಕ್ಕೆ ಈಗ ದೈವ ನಿಂತಿರೋದು. ನಿಮ್ಮ ಹಿಂದೆ ನಾನಿದ್ದೇನೆ, ಹೋರಾಟವನ್ನು ಮುಂದುವರಿಸಿ ಅಂತ ಸೂಚನೆಯನ್ನು ಕೊಟ್ಟಿರೋದು. ಹುಚ್ಚು ಕಟ್ಟಿದವರನ್ನು ಹುಚ್ಚು ಹಿಡಿಸುತ್ತೇನೆ ಅಂತ ದೈವ ನುಡಿದಿರೋದು. ದೈವದ ಹೆಸರಿನಲ್ಲಿ ಮಾಡಿದಂಥ ದುಡ್ಡನ್ನ ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ಹೇಳಿರೋದು. ಆಸ್ಪತ್ರೆಗೆ ಆ ದುಡ್ಡನ್ನು ಸುರಿಸ್ತೀನಿ ಅಂತ ಹೇಳಿರೋದು. ಸುಂದರ್ ರಾಜ್ ಅಂತ ಹೇಳಿ ನಮ್ಮ ಜೊತೆಗೆ, ತುಳುಕೂಟದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸುಂದರ್ ರಾಜ್ ಅವರೇ. ನಮಸ್ತೆ. ನಮಸ್ತೆ, ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ಈಗ ಈ ವಿಚಾರದಲ್ಲಿ ಅನೇಕ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ಕಾಂತಾರ ಮೂವಿನೇ ಮಾಡಬಾರ್ದಾಗಿತ್ತು ಅಂತ ಹೇಳಿ ಒಂದ್ ಕಡೆಗೆ, ಜೊತೆಗೆ ಆ ಕಾಂತಾರ ಮೂವಿ ಆದ ನಂತರ ಹುಚ್ಚಾಟವನ್ನ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ದೈವವನ್ನ ಈ ತರ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ, ನಮ್ಮ ನಂಬಿಕೆಗಳೇ ಹಾಳಾಗ್ತಾ ಇದೆ ಅನ್ನುವಂತ ನಿಟ್ಟಲ್ಲಿ ಕೆಲವರು ಮಾತನಾಡ್ತಾರೆ. ತಮ್ಮ ಅಭಿಪ್ರಾಯ ಏನು ವಿಚಾರದಲ್ಲಿ? ಇಲ್ಲ, ನಾವು ಪಿಕ್ಚರ್ ಬಗ್ಗೆ ಯಾವುದೇ ನಮ್ಮ ಅಭ್ಯಂತರ ಇಲ್ಲ. ಓಕೆ. ಅದು ಯಾರಿಗೆ ಅಂದ್ರೆ ಈ ಇಬ್ಬರಿಗೇನೆ. ಒಂದು ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಇವರಿದ್ದಾರೆ. ಈಗ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರಾಗಿರ್ಬೋದು, ದೈವವನ್ನು ಕಟ್ಟಿದಂತ ಪಾದ್ರಿಗಳಿರ್ಬಹುದು, ಅದರ ಚಾಕರಿ ಮಾಡುವವರಂತಿರ್ಬೋದು, ಅದಕ್ಕೂ ಮತ್ತೆ ಋಷಭ ಶೆಟ್ಟಿ ಅವರಿಗೆ ಸಂಬಂಧಪಟ್ಟ ವಿಚಾರ. ನಮ್ಮ ಅಲ್ಲಿ ಅಬ್ಜೆಕ್ಷನ್ ಏನಂದ್ರೆ, ತುಳುವರ್ದು ಆ ಪಿಕ್ಚರ್ ಟಾಕೀಸ್ ಒಳಗಡೆ ಬೇರೆ ಬೇರೆ ವೇಷ ಹಾಕೊಂಡು ಓಡಾಡೋದು, ಮತ್ತೆ ಮೈ ಮೇಲೆ ಬರುವುದು, ಅದೆಲ್ಲ ನಾವು ಒಪ್ಪಲ್ಲ, ಚಾನ್ಸೇ ಇಲ್ಲ. ನಾನು ಮೊನ್ನೆಯಿಂದ ಅದನ್ನೇ ಹೇಳ್ತಾ ಇರೋದು. ನಾನು ಋಷಭ ಶೆಟ್ಟಿಗೆ ಪತ್ರ ಬರೆದಿದ್ದು ಅದನ್ನೇ. ನೋಡಿ, ನಿಮ್ಗೆ ಕೋಟ್ಯಾಂತರ ಇವಾಗ ಅಭಿಮಾನಿಗಳು ಇದ್ದಾರೆ. ಆ ಅಭಿಮಾನಿಗಳಿಗೆ ಒಂದು ನೀವು ವಾರ್ನಿಂಗ್ ಕೊಡಿ, ಇಲ್ಲ ಮನವಿ ಮಾಡಿ, ಈ ತರ ಮಾಡಬೇಡಿ ಅಂತ ಹೇಳಿ. ಅಷ್ಟು ಬಿಟ್ರೆ ಸಿನಿಮಾಕ್ಕೂ ನಮ್ಗೂ ಯಾವುದೇ ಸಂಬಂಧ ಇಲ್ಲ. ಸಿನಿಮಾ ಏನೇ ಮಾಡ್ಲಿ, ಇದು ಮಾಡ್ಲಿ. ಈಗ ಮತ್ತೊಂದು ಸಮಸ್ಯೆ ಆಗುತ್ತೆ. ಅವ್ರು ಏನ್ ಹೇಳ್ತಾರೆ, ಇದನ್ನು ಸಿನಿಮಾ ಅಂತ ನೋಡಿ ಅಂತಾರೆ ಋಷಭ ಶೆಟ್ಟಿ ಅವರು. ಈಗ ಸಿನಿಮಾ ಅಂತ ನೋಡ್ಬೇಕಂದ್ರೆ ಕರ್ನಾಟಕದ 7 ಕೋಟಿ ಜನನು ಸಿನಿಮಾ ಅಂತ ನೋಡಕ್ ಆಗುತ್ತಾ? ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಮನೆಯಲ್ಲಿ ದೈವಗಳಿದ್ದಾವೆ, ಪ್ರತಿ ಮನೆಯಲ್ಲಿ ಆ ದೈವದ ಆರಾಧನೆ ಇದೆ. ಅಷ್ಟು ಜನರನ್ನು ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ ಅವರು. ಅದು ಒಂದು ಕಡೆ. ಅದನ್ನು ಇವರು ತೋರಿಸ್ಬಿಟ್ಟು, ತೋರಿಸಿದ್ರು, ಇದ್ ಮಾಡಿದ್ರು. ಅದು ಅದಕ್ಕೆ ಸಂಬಂಧಪಟ್ಟ ತಜ್ಞರು ಇದ್ರು. ಆ ತಜ್ಞನ ಹತ್ರ ಕೇಳಿದ್ದೇವೆ. ಇವನು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಹೇಳಿದ್ರು. ಅದೇ ಅಂತಿಮ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವಗಳಿಗೆ ಏನಾದ್ರೂ ಸಮಸ್ಯೆಗಳಾಯ್ತಂದ್ರೆ, ಮತ್ತೆ ಅದರಿಂದ ಜನರಿಗೆ ಏನಾದ್ರೂ ಸಮಸ್ಯೆಗಳಾದ್ರೆ ಅವಾಗ ಏನ್ ಮಾಡ್ತಾರೆ ಇವರು, ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರನ್ನು ಭೇಟಿ ಮಾಡಿ ಅಂತ ಕಳಿಸ್ತಾರೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರೇ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ನಾವಂತೂ ತಲೆ ಹಾಕೋದು ಸರಿ ಹೋಗಲ್ಲ ಅಂತ ಅನ್ಕೊಂಡಿದ್ದೇವೆ. ಆದ್ರೆ ಆ ಭೂತದ ಅನುಕರಣೆ ಮಾಡುದು, ಮುಖ ಇದರ ಬಣ್ಣ ಹಾಕಿ ನಲಿಯುವುದು, ಬೊಬ್ಬೆ ಹೊಡೆಯುವುದು, ಇದೆಲ್ಲ ಮಾಡಿದಕ್ಕೆ ನಮ್ದು ಅಭ್ಯಂತರ ಇದೆ. ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತೇವೆ. ರಿಷಬ್ ಶೆಟ್ಟಿ ಅವರು ಒಂದು ವಿಡಿಯೋ ಮಾಡಿ ಎಲ್ಲರ ಕಡೆ ಮನವಿ ಮಾಡ್ಕೊಂಡ್ರೆ ಕೇಳ್ತಾರೆ ಅಂತ ಅನ್ಕೊಳ್ತೀರಾ? ಥಿಯೇಟ್ರಿಗೆ ಹೋಗುವಂತ ಕೆಲವರು ಈ ಹುಚ್ಚಾಟವನ್ನ ಮಾಡ್ತಾರಲ್ಲ ಅಂತವ್ರಿಗೆ ಹೇಳ್ತಾರೆ. ಇನ್ನುಳಿದವರು ತುಂಬಾ ಅತ್ಯಂತ ನಂಬಿಕೆ, ಶ್ರದ್ಧೆ, ಅದನ್ನ ನೋಡಿದ ನಂತರ ಆ ಸಂಪ್ರದಾಯಗಳೆಲ್ಲವೂ ಕೂಡ ಮತ್ತೊಮ್ಮೆ ಪುನರ್ ಪರಿಶೀಲನೆ ಆಗಿ ಅವ್ರ ಬದಲಾವಣೆ ಆಗಿ ಸಂಸ್ಕೃತಿಯನ್ನು ಹಾಗೆ ಉಳಿಸ್ಕೊಂಡು ಹೋಗುವಂತ ಯೋಚನೆಯಲ್ಲಿದ್ದಾರೆ. ಮಕ್ಕಳಿಗೆಲ್ಲ ತೋರಿಸೋದು ಬಹಳ ಸೂಕ್ತ ಇಂಥವೆಲ್ಲ. ಆದ್ರೆ ಕೆಲವರು ಮಾಡೋದಕ್ಕೋಸ್ಕರ ನಾವು ಪೂರ್ತಿಯಾಗಿ ಅದನ್ನ ಟೀಕೆ ಮಾಡೋದು ಸರಿ ಆಗತ್ತಾ ಅಂತ ನಾನು ಹೇಳೋದು. ಅಲ್ಲ, ನಾವು ಟೀಕೆ ಇದನ್ನು ಮಾಡ್ತಾ ಇಲ್ಲ. ಇಲ್ಲಿ ಕರೆಕ್ಟ್. ರಿಷಬ್ ಶೆಟ್ಟಿ ಅವರೀಗ ರಿಷಬ್ ಶೆಟ್ಟಿ ಅವರೊಂದು ಮನವಿ ಮಾಡ್ಬೇಕಲ್ವಾ? ಹೌದೌದು. ಅವ್ರು ಮನವಿ ಮಾಡಿದ ನಂತರ ಅವ್ರು ಕೇಳ್ತಾರೆ ಅಂತ ನಿಮಗೆ ಅನ್ಸುತ್ತಾ? ಹೌದೌದು. ಏನಕ್ಕೆ ಅಂತ ಹೇಳ್ತೇನೆ, ಕಳೆದ ಸಾರಿ ಕಾಂತಾರ ಬಂದಿರುವಾಗಲೂ ಇದೇ ತರ ಬಹಳಷ್ಟು ಮಾಡಿದ್ರು. ಮೆರವಣಿಗೆಯಲ್ಲಿ, ಟ್ರಾವೆಲ್ ಅಲ್ಲಿ ಭೂತದ ವೇಷ ಹಾಕೋದು, ಇದೆಲ್ಲ. ಆವಾಗ ನಾವು ಬೆಂಗಳೂರು ಕಮಿಷನರ್ ಅನ್ನು ಭೇಟಿ ಮಾಡಿದೆವು. ಭೇಟಿ ಮಾಡಿ ಅವರಿಗೆ ಮನವಿ ಮಾಡಿದೆವು. ಆ ಕಮಿಷನರ್ ಎಷ್ಟರ ತನಕ ಅಂದ್ರೆ ತಕ್ಷಣ ಅವರೊಂದು ಸುತ್ತೋಲೆ ಕಳಿಸಿದ್ರು. ಇದು ನಂಬಿಕೆ ಪ್ರಶ್ನೆ, ಯಾವುದೇ ಸ್ಟೇಷನ್ ಅಲ್ಲಿ ಯಾವುದೇ ಮೆರವಣಿಗೆಯಲ್ಲಿ ಇಂಥ ಭೂತದ ವೇಷಧಾರಿಗಳನ್ನು ಭಾಗವಹಿಸೋಕೆ ಬಿಡಬೇಡಿ ಅಂತ ಹೇಳಿ ಸ್ಟಾಪ್ ಆಗೋಯ್ತು. ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ ಯಾರಿಗೆ, ಡಿಪಾರ್ಟ್ಮೆಂಟ್ಗೆ. ನನ್ಗೆ ಅದು ಮಾತ್ರ ಅಲ್ಲ ಯೋಚನೆ. ಇವಾಗ ನಮ್ಗೆ ಯೋಚನೆ ಇರ್ತಾ ಇರೋದು ಧರ್ಮಸ್ಥಳದ ಇಶ್ಯೂ, ಶಬರಿಮಲೆ ಇಶ್ಯೂ, ತಿರುಪತಿ ಇಶ್ಯೂ. ಅದು ಏನಾಯ್ತು, ನಂಬಿಕೆ ಮೇಲೆ ದಬ್ಬಾಳಿಕೆಗಳು ಇಲ್ಲ, ಅದರ ಮೇಲೆ ಒಂದು ತರ ಇದು ತರ ಆಗೋಯ್ತಲ್ಲ. ನಮ್ಗೆ ಅದು ಯೋಚನೆ ಆಗ್ತಾ ಇದೆ. ನಮ್ಮ ನಂಬಿಕೆ ಮೇಲೆ ಇವರು ಏನಾದ್ರೂ ದಬ್ಬಾಳಿಕೆ ಮಾಡ್ತಾ ಇದ್ದಾರಾ, ಅಲ್ಲ ಫ್ಯೂಚರ್ ಅಲ್ಲಿ ಇನ್ನೊಂದು ಬೇರೆ ಬೇರೆ ಸಂಘಟನೆಗಳು ಬಂದು ಎತ್ತಿ ಕಟ್ಟುವ ಕೆಲಸ ಮಾಡಿ
ಒಂದು ಒಂಥರ ಸಮಾಜವನ್ನು ಒಡೆಯುವಂತ ಕೆಲಸಗಳು ಮಾಡ್ತಾರ ಎಂಬುದು ಒಂದು ಯೋಚನೆ ಇದೆ ನಮ್ಗೆ. ಅದು ಇವಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಚ್ಚೆತ್ತುಕೊಳ್ಬೇಕು ಅಂತ ನನ್ನ ಮನವಿ. ಬಟ್ ಸುಂದರರಾಜ್ ಅವರೇ, ನಂಗೊಂದು ಪ್ರಶ್ನೆ ಬರುತ್ತೆ ಈ ವಿಚಾರದಲ್ಲಿ. ನಾವೆಲ್ಲರೂ ಹಿಂದೂಗಳಾಗಿರೋದ್ರಿಂದ ಕೇಳ್ತಾ ಇರುವಂಥದ್ದು, ರಾಮನ ವೇಷ, ಕೃಷ್ಣನ ವೇಷ, ಹನುಮನ ವೇಷ, ಗಣೇಶನ ವೇಷವನ್ನು ಹಾಕೊಂಡು, ಶಿವನ ವೇಷವನ್ನು ಹಾಕೊಂಡೆಲ್ಲ ಮೆರವಣಿಗೆ ಎಲ್ಲ ಮಾಡ್ತಾರೆ. ಹಾಗಿದ್ದಾಗ ಅದನ್ನು ಸ್ಟಾಪ್ ಮಾಡ್ಬೇಕಾ ಅಂತ ಇನ್ಮೇಲೆ? ಇಲ್ಲ ಇಲ್ಲ, ರಾಮನ ವೇಷ, ಕೃಷ್ಣನ ವೇಷ ದೇವರುಗಳಿಗೆ ಸಂಬಂಧಪಟ್ಟ ವಿಚಾರ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ದೇವರು ಅಂತವೇ ವಿನಃ ದೇವರು ದೈವ ಅನ್ನಲ್ಲ. ನಮ್ಗೆ ದೈವನೇ ಎರಡಕ್ಕೂ ವ್ಯತ್ಯಾಸ ತುಂಬಾ ಇದೆ. ಮತ್ತೆ 16 ಕಟ್ಲೆಗಳಿದೆ, 16 ಜನಾಂಗದವರ ಬಂದು ಅದನ್ನು ಸುಧಾರಿಸಬೇಕು, ಅದನ್ನು ನಡೆಸ್ಕೊಡ್ಬೇಕು ಎಂಬುದು ಇದೆ. ಅದನ್ನೆಲ್ಲ ಪಾಲಿಸಿದ್ರೇನೆ ಇದಾಗೋದು. ಋಷಭ ಶೆಟ್ಟಿಯನ್ನು ಕಟ್ಟಿದ್ರು ಮಾಡಿದ್ರು ಇದಕ್ಕೂ ನಾನು ಖಂಡಿತ ಹೇಳ್ತೇನೆ, ಅದಕ್ಕೆ ತಜ್ಞರಾದಂತ ಒಂದು ಇದಿದೆ, ವ್ಯವಸ್ಥೆ ಇದೆ, ಅವರೇ ಮಾತಾಡ್ಬೇಕು ವಿನಃ ನಾನಂತೂ ಮಾತಾಡಕ್ಕೆ ರೆಡಿ ಇಲ್ಲ. ಆದ್ರೆ ಈ ತರ ಬಣ್ಣ ಹಾಕಿ ವೇಷ ಹಾಕಿ ಒಂದು ರೋಡಲ್ಲಿ ಮೆರವಣಿಗೆ ಮಾಡೋದು, ಬಬ್ಬೆ ಹೊಡೆಯುವುದು, ಇದನ್ನೆಲ್ಲ ಮಾಡ್ಕೊಂಡು ಇನ್ನೊಂದು ಯಾವ್ದೋ ಸಂಘಟನೆಗಳು ಈಗ ಗೊತ್ತಲ್ಲ ದೇಶದಲ್ಲಿ ಎಂತೆಂತ ಸಂಘಟನೆಗಳು ಇವೆ ಅಂತೇಳಿ. ಟೋಟಲಿ ಎಗ್ರಿ. ಆ ವಿಚಾರದಲ್ಲಂತೂ ಟೋಟಲಿ ಎಗ್ರಿ ನಾನು. ಆ ತರ ಹುಚ್ಚಾಟ ಮಾಡುವಂತವ್ರಿಗೆ ಅದು ಏನ್ ಮಾಡ್ಬೇಕು ಅಂತ ನನಗೂ ಕೋಪ ಬಂದ್ಬಿಡುತ್ತೆ. ಮೂವಿ ನೋಡ್ಕೊಂಡು ಅದೇನ್ ಮಾಡ್ತಾರೋ, ಹುಚ್ಚಾಟ ಮಾಡ್ಕೊಂಡು ನಿಲ್ತಾರಲ್ಲ ಇಂಥವ್ರ ಬಗ್ಗೆ. ಆದ್ರೆ ನಾನು ಹೇಳೋದು, ಹಿಂದೆ ಅನೇಕ ರೀತಿಯಾದಂಥ ಇಂಥ ಪಾತ್ರಗಳು ಬಂದಾಗಲೂ ಕೂಡ ಆ ಪಾತ್ರಗಳನ್ನು ನಿರ್ವಹಿಸಿದಂಥ ಅನೇಕ ನಟರಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡಿದು ಹೇಳ್ತಾ ಇದ್ದೀನಿ, ಅವರೆಲ್ಲರೂ ಕೂಡ ಅಂಥ ಪಾತ್ರಗಳನ್ನು ನಿರ್ವಹಿಸಬೇಕಾದ್ರೆ ತುಂಬಾ ನಿಯಮಗಳನ್ನು, ಕಟ್ಟುಪಾಲನೆಗಳನ್ನು ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರು ಕೂಡ ಹೇಳಿದ್ದಾರೆ, ನಾನು ಈ ಪಾತ್ರವನ್ನು ಮಾಡಬೇಕಾದ್ರೆ ತುಂಬಾ ಕಟ್ಟುಪಾಡುಗಳನ್ನು ಪಾಲನೆ ಮಾಡಿದ್ದೀನಿ, ಏನೇನು ನಿಯಮಗಳಿರ್ತಾವೆ ಎಲ್ಲವೂ ಕೂಡ ಪಾಲನೆ ಮಾಡಿದ್ದೀನಿ ಅಂತ ಅವರು ಕೂಡ ಹೇಳ್ತಾರೆ. ಅಲ್ಲ, ನಮ್ದು ಅದರಲ್ಲಿ ಅಭ್ಯಂತರನೇ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು ಅಂದ್ರೆ ದಿವ್ಯಗೆ ಬಿಟ್ಟು ಬಿಡ್ತೇವೆ ನಾವು. ಅಲ್ಲ, ಕೆಲವರು ಅಬ್ಜೆಕ್ಷನ್ ಮಾಡ್ತಾ ಇರುವಂತದ್ದು, ಅವ್ರು ರಿಷಬ್ ಶೆಟ್ಟಿ ಅವರು ಆ ಪಾತ್ರವನ್ನೇ ಹಾಕಬಾರ್ದಾಗಿತ್ತು, ಅನುಕರಣೆಯನ್ನೇ ಮಾಡಬಾರ್ದಾಗಿತ್ತು ದೈವದ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ದೇನು ಇದಿಲ್ಲ, ಯಾಕಂದ್ರೆ ಈಗ ಅದು ಗೊತ್ತಿಲ್ಲದವರು ಹೇಳ್ತಾರೆ ಅನಿಸ್ತದೆ. ಇವಾಗ ಇದೆಲ್ಲ ನಡೀತಿದೆಲ್ಲ, ನಡೀತಿರುವುದನ್ನು ಒಂದು ಯೋಚನೆ ಮಾಡೋಣ. ಪಾಪ ಅವರಿಗೆ ಆ ತರದ್ದು ವಿಷಯ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು. ಗೊತ್ತಿಲ್ಲದವರು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಇದೊಂದು ಭಕ್ತಿಗೆ ಸಂಬಂಧಪಟ್ಟ ವಿಚಾರ ಅಂತೇಳಿ. ಈಗ ನಾನು ಅವಾಗ್ಲೂ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ, ಇನ್ನೊಂದ್ಸಲ ಪ್ರಸ್ತಾಪ ಮಾಡ್ತೇನೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೈವಗಳಿಂದ ಏನಾದ್ರೂ ತೊಂದರೆ ಆಯ್ತು, ಎಲ್ಲ ವ್ಯತ್ಯಾಸ ಆಯ್ತು ಅಂದ್ರೆ ಹೇಗೆ ಕಂಡು ಹುಡುಕುವುದು ಅಂದ್ರೆ ಅದಕ್ಕೆ ತೊಂದರೆ ಅಂತ ಬರುತ್ತೆ, ಮನುಷ್ಯನಿಗೆ ಬರುತ್ತೆ, ಕುಟುಂಬಕ್ಕೆ ಬರುತ್ತೆ, ಇಂಥದ್ದು ಬರುತ್ತೆ. ಆವಾಗ ತಂತ್ರಿಗಳು ಬರ್ತಾರೆ, ಬಂದು ಅವರಿಗೆ ಕೇಳ್ತಾರೆ ಹೀಗೆ ಆಗಿದೆ ಏನಕ್ಕೆ ಅಂತ ಹೇಳಿ. ನೀವು ಅವಾಗಿಂದ ಪದೇ ಪದೇ ಒಂದು ಶಬ್ದ ಬಳಸ್ತಾ ಇದ್ರೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿ. ಹೌದು, ವಿಭಜನೆ ಆಗಬೇಕು ಅಂತ ಬಯಸ್ತಾ ಇದ್ದೀರಾ ಏನ್ ಕತೆ? ಅಲ್ಲಲ್ಲ, ನಾನು ಯಾಕೆ ಅಂತ ಹೇಳ್ತಾ ಇದ್ದೇನೆ, ಯಾಕೆ ನಾವು ಅಖಂಡವಾಗಿರೋದು ವಿಚಾರದಲ್ಲಿ ನೀವು ಅವಿಭಜಿತ ದಕ್ಷಿಣ ಕನ್ನಡ ಅಂತ ಯಾಕೆ ಅದನ್ನ ಪದೇ ಪದೇ ಬಳಸ್ತಾ ಇದ್ದೀರಾ ಸುಂದರ? ಹೌದೌದು, ಯಾಕೆಂದ್ರೆ ಅಖಂಡವಾಗಿದ್ದೀವಿ, ಕಾಸರಗೋಡನ್ನೇ ಕಲ್ಕೊಂಡು ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲದ ಅಂತದ್ರಲ್ಲಿ ಉಡುಪಿಯನ್ನು ನಾವು ಸಪರೇಟ್ ಜಿಲ್ಲೆ ಅಂತ ಸಾರಿ, ನಾನು ಅದಕ್ಕೆ ಆ ವಿಚಾರದಲ್ಲಿ ಐ ಡಿಸ್ಅಗ್ರಿ ವಿತ್ ಯು. ಸಾರಿ, ಆ ವಿಚಾರದಲ್ಲಿ ಬಟ್ ದಯವಿಟ್ಟು ಇನ್ನೊಂದ್ಸಲ ಅವಿಭಜಿತ ದಕ್ಷಿಣ ಕನ್ನಡ ಅಂತ ಬಳಕೆ ಮಾಡಬೇಡಿ. ನಾವೆಲ್ಲರೂ ಕೂಡ ಒಂದಾಗಿರುವಂತವ್ರು, ಒಂದಾಗೇ ಇರೋಣ, ಆಯ್ತಾ? ಆತರ ಅದನ್ನೇ ಹೇಳ್ತಾ ಇದ್ದೇನೆ, ಒಂದಾಗಿರೋಣ. ಅವಿಭಜಿತ ದಕ್ಷಿಣ ಕನ್ನಡ, ನಾನೀಗ ಮಂಗಳೂರು ಅಂದ್ರೆ ಕುಂದಾಪುರದ ಒಂದು ಸಪರೇಟ್ ಆಗೋಗುತ್ತೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿ ಸಾಕು, ಅವಿಭಜಿತ ಅಂತ ಹೇಳೋದು ಸರಿಯಲ್ಲ. ಥ್ಯಾಂಕ್ ಯು ಸುಂದರರಾಜ್ ಅವರೇ, ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.